ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ತ್ರಿರಂಗ ದರ್ಶನ ಅಂದ್ರೆ ಏನು, ತ್ರಿರಂಗ ದರ್ಶನವನ್ನ ಯಾಕೆ ಮಾಡಬೇಕು, ಜೊತೆಗೆ ತ್ರಿರಂಗ ದರ್ಶನವನ್ನ ಮಾಡುವಂತಹ ಪರಿ ಹೇಗೆ, ಹಾಗೆ ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷಿಗಳು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆಪ್ಪ. ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣು ರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಮೊದಲನೇದಾಗಿ ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗ ತಿಳಿಸಿಕೊಡುವುದಾದ್ರೆ. ಓಂ ವಿಶುದ್ಧ ಜ್ಞಾನ ದೇಹಾಯ ತ್ರಿವೇದಿ ದಿವ್ಯಚಕ್ಷುಷೇ ಶ್ರೇಯಃ ಪ್ರಾಪ್ತಿ ನಿಮಿತ್ತಾಯ ನಮಃ ಸೋಮಾರ್ಧಧಾರಿಣಿ. ಎಲ್ಲ ವೀಕ್ಷಕ ಮಹಾಶಯರಿಗೂ, ನನ್ನ ದೇಶದ ಅನ್ನದಾತರಾದಂತಹ ಎಲ್ಲ ರೈತರಿಗೂ, ಹಾಗೆ ದೇಶವನ್ನು ಕಾಯುವಂತಹ ಪ್ರತಿಯೊಬ್ಬ ಸೈನಿಕರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಲಿ ಅಂತೇಳಿ ಆ ಜಗದಂಬೆಯ ಅಡಿದಾವರಗಳಿಗೆ ವಂದಿಸುತ್ತಾ, ಇವತ್ತಿನ ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೇ ಹಿಮಂತ ಋತುವಿನ ಪುಷ್ಯಮಾಸ, ಅದರಲ್ಲೂ ಕೂಡ ಕೃಷ್ಣ ಪಕ್ಷದ ಚತುರ್ಥಿ ಉಪರಿ ಪಂಚಮಿ ಬಂದಿರತಕ್ಕಂಥ ಈ ಒಂದು ಬುಧವಾರ, ಅದರಲ್ಲೂ ಕೂಡ ಬುಧವಾರ ಮಕಾ ನಕ್ಷತ್ರ ಯುಕ್ತವಾಗಿ ಬಂದಿರತಕ್ಕಂಥದ್ದು. ಈ ಮಕಾ ನಕ್ಷತ್ರ ಅಂದರೆ ನಕ್ಷತ್ರಕಾರಕನಾಗಿರ್ತಕ್ಕಂಥವನು ಕೇತು, ಇವತ್ತಿನ ದಿನಮಾನಕ್ಕೆ ಅಧಿಕಾರಕನಾಗಿರ್ತಕ್ಕಂಥವನು ಬುಧನು. ಹಾಗಾಗಿ ಈ ಬುಧ ಮತ್ತು ಕೇತುವಿನ ಸಂಯೋಜನೆ ಬಂದಾಗ ಯಾವ ತೊಂದರೆಯಲ್ಲಿ ನಾವು ಇರ್ತೀವಪ್ಪ ಅಂದರೆ ಮುಖ್ಯವಾಗಿ ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇರತಕ್ಕಂಥದ್ದಾಗುತ್ತೆ. ಉದ್ಯೋಗದಲ್ಲಿ ಏನೋ ಆಲಸ್ಯ, ಯಾವುದೋ ಕೆಲಸ ಮಾಡಬೇಕು ಅಂತಕ್ಕಂಥವ್ರಿಗೂ ಕೂಡ ಆ ಕೆಲಸಗಳನ್ನು ಮುಂದೂಡ್ತಾ ಇರ್ತಕ್ಕಂಥವ್ರು ಆಗ್ತೀರ. ಉದ್ಯೋಗ ವ್ಯಾಪಾರ, ಈ ಉದ್ಯೋಗ ವ್ಯಾಪಾರದಲ್ಲಿ ಆಲಸ್ಯಗಳಾಗ್ತಾ ಇದೆ, ಯಾಕೋ ನೀವು ಅಂದ್ಕೊಳ್ತಾ ಇರ್ತಕ್ಕಂಥ ಸರಿಯಾದ ಮಾರ್ಗದಲ್ಲಿ ಅದು ನಡೀತಾ ಇಲ್ಲ ಅಂತಕ್ಕಂಥವ್ರು ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿ. ಏನು ಮಾಡಬೇಕಪ್ಪ ಅಂದರೆ ವ್ಯಾಪಾರದಲ್ಲಿ ಪ್ರತಿನಿತ್ಯವೂ ಕೂಡ, ಯಾಕಂದರೆ ಎಕ್ಸ್ಪೆಕ್ಟೇಷನ್ ಅಂತಕ್ಕಂಥದ್ದು ವ್ಯಾಪಾರದ ಮೂಲ ಉದ್ದೇಶ. ಪ್ರತಿಯೊಬ್ಬರಿಗೂ ಕೂಡ ಲಾಭ ಬೇಕು ಅಂತಕ್ಕಂಥದ್ದು ನಾವು ಅಂದ್ಕೊಳ್ತಾ ಇದ್ದೀವಿ. ಆ ಲಾಭ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಬದುಕಿನ ಪ್ರತಿದಿನದ ಸೂರ್ಯೋದಯಕ್ಕೆ ನಾವು ಲಾಭ ಅಂತಕ್ಕಂಥದ್ದನ್ನೇ ನಾವು ಗಳಿಸ್ಕೊಳ್ತೀವಿ. ಹಾಗಾಗಿ ಭಗವಂತ ನಮಗೆ ಈ ಆಯುಸ್ಸನ್ನು ಇಟ್ಟಿದ್ದಾಗ ಮಾತ್ರ ನಾವು ಸೂರ್ಯೋದಯ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಅಂತಹ ವ್ಯಾಪಾರದಲ್ಲಿ ತೊಂದರೆ ಇದೆ ಅಂತಕ್ಕಂಥವ್ರು, ವ್ಯಾಪಾರದಲ್ಲಿ ಸರಿಯಾಗಿ ನಡೆ ಆಗ್ತಾ ಇಲ್ಲ ಅಂತಕ್ಕಂಥವ್ರು ಏನು ಮಾಡಬೇಕಪ್ಪ ಅಂದರೆ ಪ್ರತಿ ಬುಧವಾರದ ದಿವಸ ಒಂದು ವೀಳ್ಯದೆಲೆ ತಗೊಂಡು, ವೀಳ್ಯದೆಲೆಯಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿ ನಾವು ಈ ಉರಿಗಡಲೆ ಅಂತ ಕರಿತೀವಿ. ಉರಿಗಡಲೆ ಮತ್ತು ಒಂದು ಸ್ವಲ್ಪ ಬೆಲ್ಲ ಜೊತೆಗೆ ಜೇನುತುಪ್ಪ, ಈ ಮೂರನ್ನು ಮಿಶ್ರಣ ಮಾಡಿ ಬಾಗಿಲಲ್ಲಿ ಈ ಕಡೆ ಆ ಕಡೆ ಇಡಬೇಕು. ಈ ಬಾಗಿಲಲ್ಲಿ ಆ ಬಾಗಿಲಲ್ಲಿ ಪ್ರತಿ ಬುಧವಾರದ ದಿವಸ ಈ ರೀತಿಯಲ್ಲಿ ವ್ಯಾಪಾರ ಸ್ಥಳದಲ್ಲಿ ಅವರು ಮಾಡೋದ್ರಿಂದ ಅವರಿಗೆ ಒಂದು ಅದ್ಭುತವಾದಂಥ ವ್ಯಾಪಾರಾಭಿವೃದ್ಧಿ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನು ಎರಡನೇದಾಗಿ ಉದ್ಯೋಗದಲ್ಲಿ ಸಮಸ್ಯೆಗಳಾಗ್ತಾ ಇದೆ, ಮೇಲಧಿಕಾರಿಗಳಿಂದ ಕಿರಿಕಿರಿ ಇರ್ತಕ್ಕಂಥದ್ದು, ಮನಸ್ಸಿಗೆ ಅಶಾಂತಿ, ನೆಮ್ಮದಿನೇ ಇಲ್ಲ ಅಂತಕ್ಕಂಥ ಈ ಉದ್ಯೋಗದಲ್ಲಿ ಕಿರಿಕಿರಿ ಇದ್ದಂಥವ್ರು ಏನು ಮಾಡಬೇಕಪ್ಪ ಅಂದರೆ ಪ್ರತಿ ಬುಧವಾರ ಜೇನುತುಪ್ಪ ಜೊತೆಗೆ ಅಕ್ಕಿ ಸಕ್ಕರೆ, ಜೇನುತುಪ್ಪ ಅಕ್ಕಿ ಸಕ್ಕರೆ ಈ ಮೂರನ್ನು ಕೂಡ ಬುಧವಾರದ ದಿವಸ ಅವ್ರ ಮನಸ್ಸಿನಲ್ಲಿ ಏನೋ ಕಿರಿಕಿರಿ ಆಗ್ತಾ ಇದೆ ಅದನ್ನು ಒಂದು ಬೌಲಲ್ಲಿ ಹಾಕ್ಬಿಟ್ಟು ಅದಕ್ಕೆ ಹೇಳ್ಬೇಕು, ಅಫರ್ಮೇಷನ್ ಮಾಡಬೇಕು. ಮಾಡಿ ಗುರುವಾರದ ಬೆಳಗ್ಗೆ ತಗೊಂಡೋಗಿ ಎಲ್ಲಾದರೂ ಇರುವೆಗಳಿಗೋ ಅಥವಾ ಭೂಮಿ ಮೇಲೆ ಯಾವುದೇ ಪ್ರಾಣಿಗಳು ತಿಂದರೂ ಕೂಡ, ಜಂತುಗಳು ತಿಂದರೂ ಕೂಡ ಅದಕ್ಕೆ ಪೂರ್ಣವಾದಂತಹ ಒಂದು ದೋಷ ಮುಕ್ತಿ ಸಿಗ್ತಕ್ಕಂಥದ್ದಾಗುತ್ತೆ. ಇದು ಅನುಭವಪೂರ್ವಕವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಕ್ರಿಯೆಯನ್ನು ಮಾಡಿದ್ದೆ ಆದರೆ ಖಂಡಿತ ಇವರಿಗೆ ಉದ್ಯೋಗದಲ್ಲಿರ್ತಕ್ಕಂಥ ಸಮಸ್ಯೆ ಜೊತೆಗೆ ವ್ಯಾಪಾರದಲ್ಲಿ ಆಗ್ತಾ ಇರ್ತಕ್ಕಂಥ ನಷ್ಟ, ಈ ಎರಡಕ್ಕೂ ಕೂಡ ಪೂರ್ಣವಾದಂತಹ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದಾಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಓಕೆ ಗುರುಜಿ, ನೀವು ವ್ಯಾಪಾರ ಹಾಗೆ ಉದ್ಯೋಗದಲ್ಲಿ ಸಮಸ್ಯೆ ಎದುರಿಸ್ತಾ ಇರೋರು ಏನು ಮಾಡಬೇಕು ಅನ್ನೋದ್ರ ಕುರಿತಂತೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಮುಂದೆ ಮಾತನಾಡ್ತಾ ಹೋಗೋದಾದ್ರೆ ಗುರುಗಳೇ, ತ್ರಿರಂಗ ದರ್ಶನ ಅನ್ನೋದನ್ನ ನಾವು ಕೇಳಿರ್ತೀವಿ. ಹಾಗಾಗಿ ಈ ಧನುರ್ಮಾಸದಲ್ಲಿ ತ್ರಿರಂಗ ದರ್ಶನ ಅಂದ್ರೆ ಏನು, ಇದರ ವಿಶೇಷತೆಯನ್ನ ತಿಳಿಸಿಕೊಡೋದಾದ್ರೆ. ನಮಗೆ ಈ ಪ್ರಕೃತಿಯಲ್ಲಿ ಏನಪ್ಪ ಅಂದರೆ ನಮಗೆ 82,000 ಋಷಿ ಪರಂಪರೆ ಇದೆ ನಮ್ದು. ಯಾಕೆಂದರೆ ಅಷ್ಟು ಸಣ್ಣ ಪರಂಪರೆ ಅಲ್ಲ. ಧರ್ಮ ಅಂತಕ್ಕಂಥದ್ದು ಬೇರೆ, ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂತು ದೈವತ ಅಂತ ಹೇಳುತ್ತೆ ಶಾಸ್ತ್ರ. ಭಗವಂತ ಕೂಡ
ಒಬ್ಬರ ಅಧೀನದಲ್ಲಿ ಇರ್ತಾನಂತೆ. ನಾವೆಲ್ಲರೂ ಕೂಡ ಪರಮಾತ್ಮನ ಅಧೀನದಲ್ಲಿ ಇದ್ದೀವಿ. ಭಗವಂತ ಯಾರ ಅಧೀನದಲ್ಲಿದ್ದಾನೆ? ಮಂತ್ರದ ಅಧೀನದಲ್ಲಿದ್ದಾನೆ. ಈಗ ಮಂತ್ರಮುಗ್ಧತೆ ಅಂತ ಕರಿತೀವಿ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಎಲ್ಲ ಲೋಕಾದಿ ಲೋಕಗಳಿಗೆ ನಾಯಕನ ಯಾರಪ್ಪ ಅಂದರೆ ಮಹಾವಿಷ್ಣುವಂತೆ. ಈ ಮಹಾವಿಷ್ಣು ಅದರಲ್ಲೂ ಕೂಡ ಶೇಷಶಾಯನಾಗಿ ಧನುರ್ಮಾಸ ಅಂದರೆ ಈ ಮಾರ್ಗಳಿ ಮಾಸ ಅಂತ ಕರಿತೀವಿ ನಾವು. ಅಂದರೆ ವಿಶೇಷವಾಗಿ ಸಾಕ್ಷಾತ್ ವೈಕುಂಠ ಒಡೆಯನಾಗಿರ್ತಕ್ಕಂಥ ರಂಗನಾಥನು ಈ ಭೂಲೋಕಕ್ಕೆ ಬಂದಂತಹ ಪರ್ವಮಾಸ ಈ ಮಾರ್ಗಳಿ ಮಾಸ. ನಿಮಗೆ ಗೋದಾದೇವಿ ಅಂತಕ್ಕಂಥದ್ದು ಆಂಡಾಳ್ ಅಂತ ಕರಿತೀವಿ ನಾವು. ಅಮ್ಮನವರು ಈ 30 ದಿನಗಳ ಕಾಲ ವಿಶೇಷವಾಗಿ ತಿರುಪ್ಪಾವೈ ಅಂತೇಳಿ ಒಂದು 30 ಪಾಶರಗಳನ್ನು ನೀಳಾತುಂಗಸ್ತನಗಿರಿ ತಟೆ ಸುಪ್ತ ಮುದ್ಬೋಧ್ಯ ಕೃಷ್ಣಂ ಪಾರಾರ್ತ್ಯಂ ತ್ವಂ ಶ್ರುತಿ ಸಿದ್ಧ ಮಧ್ಯಾಪಯಂತಿ ಅಂತೇಳಿ ಪ್ರಾರಂಭ ಮಾಡ್ತಾರೆ ಅವರು. ಈ 30 ಪಾಸರಗಳನ್ನು 30 ದಿನದಲ್ಲಿ ಎಲ್ಲ ಸಖಿಯರು ಅಂದರೆ ಆಕೆಯ ಸ್ನೇಹಿತರೊಟ್ಟಿಗೆ ಪ್ರತಿನಿತ್ಯವೂ ಕೂಡ ಒಂದೊಂದು ಪಾಶರವನ್ನು ಮಾಡಿಕೊಂಡು ರಂಗನಾಥನ ಸನ್ನಿಧಾನಕ್ಕೆ ಹೋಗ್ತಾರೆ. ಆ ರಂಗನಾಥನ ಸನ್ನಿಧಾನಕ್ಕೆ ಹೋದಾಗ ಸಾಕ್ಷಾತ್ ನಮ್ಮಾಳ್ವಾರ್ ಅಂತೇಳಿ ಅವರು ಮಗಳಾಗಿರ್ತಾಳೆ ಇವಳು ಗೋದಾ. ಇದು ಬೇಕಾದ್ರೆ ಇನ್ನೊಂದು ಸಂಚಿಕೆಯಲ್ಲಿ ನಾವು ಮಾತನಾಡೋಣ. ಅವಳು ಪ್ರತಿನಿತ್ಯವೂ ಕೂಡ ದೇವರಿಗೆ, ಯಾಕೆಂದರೆ ಶ್ರೀರಂಗಂ ಅಂತಕ್ಕಂಥ ಒಂದು ಸನ್ನಿಧಾನದಲ್ಲಿ ಒಂದೊಂದು ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಇದೆ. ಅಲ್ಲಿ ತುಳಸಿ ಮಾಲೆ ಮಾಡಿಕೊಡ್ತಕ್ಕಂಥವ್ರು ಒಂದು ಕುಟುಂಬ ಇರುತ್ತೆ. ಅವರ ತುಳಸಿ ತೋಟದಲ್ಲಿ ಸಿಕ್ಕಿರ್ತಕ್ಕಂಥವಳು ಜಗದಂಬೆ ಆಗಿರ್ತಕ್ಕಂಥ ಸಾಕ್ಷಾತ್ ಲಕ್ಷ್ಮೀ ಗೋದಾ. ವಿಷ್ಣು ಚಿತ್ತ ತನೂಜಾಯೇ ನಮಃ ಅಂತ, ವಿಷ್ಣು ಚಿತ್ತ ಅಂತಕ್ಕಂಥ ನಮ್ಮಾಳ್ವಾರ್ ಅಂತಕ್ಕಂಥವ್ರು. ಅವಳು ಈ 30 ದಿನಗಳ ಕಾಲ ಪ್ರತಿನಿತ್ಯವೂ ಕೂಡ ಪಾಶರಾಧಗಳನ್ನು ಮಾಡಿ ಕೊನೆಯದಾಗಿ ರಂಗನಾಥನನ್ನೇ ಮದುವೆ ಆಗ್ತಾಳೆ. ಅಂತಹ ಕಲ್ಯಾಣ ಅಂದರೆ ಏನು? ನಮ್ಮ ಬದುಕಿನಲ್ಲಿ ಏನಾಗಬೇಕು? ನಮಗೆ ಈ ಕಷ್ಟ ನಷ್ಟಾದಿಗಳಿಗೆ ಮೋಕ್ಷ ಸಿಗಬೇಕು. ಈಗ 10ನೇ ತರಗತಿ ಆದಮೇಲೆ 10ನೇ ತರಗತಿ ಮತ್ತೆ ಓದುವಂತಹ ನಮಗೆ ಅವಶ್ಯಕತೆ ಬೀಳಲ್ಲ. ಈಗ 10th ಮುಗಿದ ಮೇಲೆ ಅವ್ರು ನೆಕ್ಸ್ಟ್ ಏನು ಅಪ್ಗ್ರೇಡ್ ಆಗಬೇಕು. ಬದುಕು ಕೂಡ ಪ್ರತಿನಿತ್ಯವೂ ಕೂಡ ಅಪ್ಗ್ರೇಡ್ ಆಗ್ತಾ ಇರಬೇಕು. ಹಾಗೆ ಬದುಕಿನುದ್ದಕ್ಕೂ ಕೂಡ ಸವಾಲುಗಳು ನಮ್ಮ ಜೊತೆಲಿ ಇದ್ದಾಗಲೂ ಆ ಸವಾಲುಗಳೆಲ್ಲ ಮೆಟ್ಟಿ ನಿಲ್ಲುವಂಥ ಶಕ್ತಿ ಹೇಗೆ ನಮಗೆ ಸಿಗುತ್ತಪ್ಪ ಅಂದರೆ ದೇವರ ಅನುಗ್ರಹದಿಂದ ಸಿಗುತ್ತೆ. ಒಂದು ದರ್ಶನ ಮಾಡಿಬಿಟ್ರೆ ನಮ್ಗೆ ಇಷ್ಟೆಲ್ಲ ತೊಂದರೆಗಳು ನಿವಾರಣೆ ಆಗ್ಬಿಡುತ್ತೆ ಅಂದರೆ ಖಂಡಿತ ಆಗುತ್ತೆ. ಮಾಡಿ ನೋಡಿ. ನೀವು ಮಾಡೋದೇನ ನಾವು, ಯಾಕಂದರೆ ಏನಾಗ್ಬಿಟ್ಟಿದ್ವಿ, ನಾವು ಕೂತ್ಕೊಂಡಿದ್ದ ಕಡೆನೆ ತುಂಬ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಆದರೆ ನಾವು ಆ ಸಂದರ್ಭಕ್ಕೆ ನಾವು ಅಲ್ಲಿ ಹೋಗಿ ಆ ಕೆಲಸವನ್ನು ಮಾಡಿದಾಗ ಅದರಿಂದ ಆಗುವಂಥ ಪೂರ್ಣ ಯೋಗಗಳೇನು ಅಂತಕ್ಕಂಥದ್ದು ನಮಗೆ ತಿಳಿದಿಲ್ಲ. ಅದೇ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ತ್ರಿರಂಗ ಅಂತಕ್ಕಂಥದ್ದು ಏನಪ್ಪ ಅಂದರೆ 3 ರಂಗನಾಥನ ದರ್ಶನ. ಮನುಷ್ಯನಿಗೆ 3 ಕರ್ಮಗಳು ಪೀಡಿಸ್ತಾ ಇರುತ್ತೆ. ಯಾವ್ಯಾವುದು? ನಾವು ಕಳೆದ ಸಂಚಿಕೆಗಳಲ್ಲೂ ಕೂಡ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಅಂತ ಈ ಕರ್ಮಗಳು ಪೀಡಿಸ್ತಾ ಇರ್ತಕ್ಕಂಥದ್ದಾಗುತ್ತೆ. ಆ ಸಂದರ್ಭದಲ್ಲಿ ರಂಗನಾಥನನ್ನ ಮೊದಲನೇದಾಗಿ, ಯಾಕೆಂದ್ರೆ ಗಂಗೇಚ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂತ ಹೇಳ್ತೀವಿ. ಬೆಳಗ್ಗೆ ನಾವು ಒಂದು ಸಂಧ್ಯಾವಂದನೆ ಮಾಡಬೇಕಾದ್ರೆ ಆ ನೀರನ್ನು ತಗೊಂಡು ಎಲ್ಲ ನದಿಗಳ ಸ್ಮರಣೆ ಮಾಡಿ ಪ್ರೋಕ್ಷಣೆ ಮಾಡಿಕೊಂಡಾಗ ಆ ನೀರಿಗೆ ಎಲ್ಲವನ್ನು ಕೂಡ ಗ್ರಹಿಸುವ ಶಕ್ತಿ ಇದೆ. ಆ ಜೀವಾಧಾರವಾದಂಥ ನೀರಿನಲ್ಲಿ ಈ ಮಂತ್ರವನ್ನು ನಾವು ಸ್ಫುಟತ್ವ ಮಾಡಿ ಮಂತ್ರದ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡಾಗ ನಮಗೆ ಶಾರೀರಿಕವಾದಂಥ ಸಮಸ್ತ ವಿಧವಾದ ರೋಗಾದಿಗಳು ಪರಿಹಾರ ಆಗುತ್ತೆ. ಎರಡನೇದಾಗಿ ಶರೀರ ಶುದ್ಧಿ ಆಗುತ್ತೆ ಅಂತಕ್ಕಂಥದ್ದು, ಆತ್ಮ ಶರೀರ ಶುದ್ಧಿ ಅಂತಕ್ಕಂಥದ್ದು. ಇಲ್ಲಿ ರಂಗನಾಥ ಅಂತಕ್ಕಂಥವನು ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತಕ್ಕಂಥದ್ದು. ಈ ಒಂದು ದಿನದಲ್ಲಿ 12 ಗಂಟೆಗಳು ಅಂತಕ್ಕಂಥದ್ದು. ಈ 12 ಗಂಟೆಗಳಲ್ಲಿ ಏನು ಮಾಡ್ತೀವಿ? ದ್ವಾದಶ ಭಾವಗಳು ಅಂತ ಬರುತ್ತೆ ನಮಗೆ. ಮೊದಲನೇ ಇವಾಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಪ್ರತಿ ಮಾಸದಲ್ಲೂ ಕೂಡ ಧನುರ್ಮಾಸದಲ್ಲಿ ಧನುರ್ರಾಶಿಯಲ್ಲಿ ಸೂರ್ಯನು ಇರ್ತಾನೆ. ಈ ಧನುರ್ರಾಶಿಯಲ್ಲಿ ಸೂರ್ಯನಿದ್ದಾಗ ಧನುರ್ರಾಶಿ ಯಾರಿಗೆ ಅಧಿಕಾರಕನಾಗಿರ್ತಾನಪ್ಪ ಅಂದರೆ ಸಾಕ್ಷಾತ್ ಗುರು ಧನುರ್ರಾಶಿಗೆ ಅಧಿಕಾರಕನಾಗಿರ್ತಾನೆ. ಗುರು ಮತ್ತು ರವಿಯರ ಸಂಯೋಜನೆ ಆಯಿತು ಅಂತ ಇಟ್ಕೊಳ್ಳಿ. ಗುರು ಏನು ನಮಗೆ ಬೇಕು? ಅಜ್ಞಾನಾದಿಗಳನ್ನು ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾನಂದ ಶಲಾಕಯ ಚಕ್ಷುರ್ಮಿಹಿತಮ್ಯೇನ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ಹೇಳ್ತೀವಿ. ಅಜ್ಞಾನಾದಿಗಳನ್ನು ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾನಂದ ಶಲಾಕಯ. ಯಾಕೆಂದರೆ ಅಜ್ಞಾನವನ್ನು ಹೋಗಲಾಡಿಸತಕ್ಕಂಥದ್ದು ಯಾವುದು? ಜ್ಞಾನ ಅಂತಕ್ಕಂಥದ್ದು. ಈ ಜ್ಞಾನವನ್ನು
ಜ್ಞಾನದ ಕಾರಕನಾಗಿರ್ತಕ್ಕಂಥ ಮನೆಯಲ್ಲಿ ರವಿ ಸಾಕ್ಷಾತ್ ಪ್ರತ್ಯಕ್ಷ ದೈವನಾಗಿರ್ತಕ್ಕಂಥವನು. ಅಪ್ರತ್ಯಕ್ಷಾಣಿ ಶಾಸ್ತ್ರಾಣಿ ವಿವಾದಸ್ತೇಷು ಕೇವಲಂ. ಎಲ್ಲರಿಗೂ ನಾವು ಕೇವಲ ಅಯ್ಯೋ ಅದೇನು ಬಿಡು, ಅಸಡ್ಯ, ಅಯ್ಯೋ ಅದರಿಂದ ಏನಾಗುತ್ತೆ ಬಿಡು ಅಂತಕ್ಕಂಥವ್ರಿಗೆ ಇದು ಮುಖ್ಯವಾಗಿ ನಾವು ಹೇಳ್ತಾ ಇರ್ತಕ್ಕಂಥ ಪದ. ನೀವು ಈ ವರ್ಷಕ್ಕೊಮ್ಮೆ 12 ಮಾಸಗಳಲ್ಲಿ ಪ್ರತಿ ಮಾಸಕ್ಕೂ ಕೂಡ ನಾವು ಒಂದೊಂದು ದೇವತೆಗಳಿರ್ತಾರೆ. ಆ ದೇವತೆಗಳ ಉಪಾಸನೆ ಮಾಡಿದಷ್ಟು ಪುಣ್ಯಫಲ ಈ ಒಂದು ತ್ರಿರಂಗದ ದರ್ಶನದಲ್ಲಿ ಬರುತ್ತೆ. ಯಾಕೆ ಅಂದರೆ ಅವರೆಲ್ಲ ಸಾಕ್ಷಾತ್ ನಾರಾಯಣನ ಒಟ್ಟಿಗೆ ಇದ್ದಾರೆ. ನೀವೊಂದು ಫಂಕ್ಷನ್ಗೆ ಚೀಫ್ ಮಿನಿಸ್ಟರ್ ಬಂದರು ಅಂತ ಇಟ್ಕೊಳ್ಳಿ, ಗೃಹ ಮಂತ್ರಿಗಳು ಬರ್ತಾರೆ, ಎಜುಕೇಷನ್ ಮಿನಿಸ್ಟ್ರು ಬರ್ತಾರೆ, ಸೋಷಿಯಲ್ ಮಿನಿಸ್ಟ್ರು ಬರ್ತಾರೆ, ಎಲ್ಲರೂ ಇರ್ತಾರೆ. ನಾವು ಚೀಫ್ ಮಿನಿಸ್ಟರ್ನ ನಾವು ಆಶ್ರಯಿಸಿದಾಗ ಎಲ್ಲ ಮಿನಿಸ್ಟರ್ಗಳನ್ನ ಚೀಫ್ ಮಿನಿಸ್ಟರ್ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಹಾಗಾಗಿ ಈ 12 ರಾಶಿಗಳು 12 ಭಾವಗಳಲ್ಲಿ ನಮಗೆ ಜನ್ಮಾತ್ ದ್ವಾದಶ ಭಾವಗಳು ಅಂತ ಕರಿತೀವಿ. ಈ ದ್ವಾದಶ ಭಾವಗಳಲ್ಲಿ ಬರಬಹುದಾಗಿರ್ತಕ್ಕಂಥ ದುಃಖ ಶೋಕಾದಿಗಳ ನಿವೃತ್ತಿಗೋಸ್ಕರವಾಗಿ ಮಾಡ್ತಕ್ಕಂಥದ್ದೇ. ನೋಡಿ ಎಷ್ಟು ಸುಲಭವಾಗಿ ಕೊಟ್ಟಿದ್ದಾರೆ ನಮ್ಮ ಋಷಿಮುನಿಗಳು ಅಂದರೆ, ನೀವು ಒಂದು ದಿವಸ ರಂಗನಾಥನನ್ನ ದರ್ಶನ ಮಾಡಿ, 3 ರಂಗನಾಥನನ್ನ ದರ್ಶನ ಮಾಡಿ, ನಿಮ್ಮ ಸಂಚಿತ ಜನ್ಮಾದಿಗಳೆಲ್ಲ ಪರಿಹಾರಗಳು, ದೋಷ ಪರಿಹಾರಗಳು ಆಗ್ಬಿಡುತ್ತೆ ಅಂತೇಳಿ ಹೇಳುತ್ತೆ. ನಾವು ಅದನ್ನು ಮಾಡಲ್ಲ. ಇಲ್ಲಿ ಹೋಗ್ತೀವಿ, ಬೇಡವಾದದ್ದು ಮೊಬೈಲ್ ಇಟ್ಕೊಳ್ತೀವಿ, ಎಲ್ಲೋ ಹೋಗ್ತೀವಿ, ಎಂಜಾಯ್ ಮಾಡ್ತೀವಿ, ಆ ಕಾಲಕ್ಕೆ ಕಾಲಹರಣ ಮಾಡ್ತೀವಿ ಹೊರತು ಈ ಥರ ಯಾವುದೋ ಒಂದು. ಯಾಕಂದರೆ ಮನುಷ್ಯನಿಗೆ ಬೇಕಾದದ್ದು ಮುಖ್ಯವಾದ ಒಂದು ಸಂಸ್ಕಾರ, ಒಂದು ಲಯತ್ವ ಅಂತಕ್ಕಂಥದ್ದು, ಒಂದು ಬೌಂಡ್ರಿ. ಆ ಬೌಂಡ್ರಿ ಬಿಟ್ಟರೆ ಅದು ಯಾವಾಗ ಬೇಕಾದ್ರೂ ಹೋಗ್ಬೋದು. 6 ಹೊಡೆದಾಗ ಅದು ಯಾವ ಮೂಲೆಗೆ ಬೇಕಾದ್ರೂ ಹೋಗ್ಬೋದು ಬೌಂಡ್ರಿ. ಆದರೆ 4 ಆದರೆ ಅದು ಬೌಂಡ್ರಿ ಒಳಗಡೆನೇ ಇರುತ್ತೆ. ಬದುಕು 4ಅಲ್ಲಿ ಇರಬೇಕು, 6 ಆಗಬಾರ್ದು. ಹಾಗಾಗಿ ಈ 4 ಅಂತಕ್ಕಂಥದ್ದು ಏನಪ್ಪ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ. ಈ ಧರ್ಮಾರ್ಥ ಕಾಮಮೋಕ್ಷ ಅಂತಕ್ಕಂಥದ್ದು ಮನುಷ್ಯನಿಗೆ ಪ್ರತಿನಿತ್ಯವೂ ಕೂಡ ಅವನು ಮಾಡುವಂಥ ಧರ್ಮಪ್ರದವಾದಂಥ ಕಾರ್ಯಾದಗಳು ಮುಂದಿನ ಜನ್ಮಕ್ಕೆ ಹಾನಿಯಾಗುತ್ತೆ. ಅಂದರೆ ಮುಂದಿನ ಜನ್ಮ ಅಂದರೆ ಯಾವುದೋ ಜನ್ಮ ಅಲ್ಲ, ಇದೇ ಜನ್ಮದಲ್ಲಿ ನಾವು ನೆಕ್ಸ್ಟ್ ತಿಂಗಳು, ಈಗ ಈ ತಿಂಗಳಲ್ಲಿ ಡೆಪಾಸಿಟ್ ಇಟ್ಟಿದ್ದು 5 ವರ್ಷ ಆದಮೇಲೆ ಅದು ದ್ವಿಪಟ್ಟಾಗುತ್ತೆ, ದ್ವಿಗುಣ ಆಗುತ್ತೆ, ಏನೋ ಎಷ್ಟೊತ್ತು ಸೇರುತ್ತೆ. ಹಾಗೆ ಮನುಷ್ಯನು ಪ್ರತಿನಿತ್ಯವೂ ಕೂಡ ಮಾಡಬಹುದಾದಂಥ ಕರ್ಮಾದಿಗಳಲ್ಲಿ ಸದ್ಗುಣಗಳನ್ನು ಬೆಳೆಸ್ಕೊಂಡಾಗ ಈ ಥರ ದೇವತಾ ಕ್ಷೇತ್ರಗಳಲ್ಲಿ, ಏಕೆಂದರೆ ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರ ದರ್ಶನ ಮಾತ್ರೇನ ವಿನಶ್ಯತಿ ಅಂತ ಹೇಳುತ್ತೆ ಶಾಸ್ತ್ರ. ನೀವು ಯಾವೆಲ್ಲ ಕ್ಷೇತ್ರಗಳಲ್ಲಿ ಮಾಡಿರಬಹುದಾದಂಥ ಸಮಸ್ತ ವಿಧವಾದಂಥ ಪಾಪಾದಿಗಳನ್ನು ಕೂಡ ಕೇವಲ ಒಂದು ದೇವರ ದರ್ಶನ ಮಾಡಿದ್ರೆ ಮಾತ್ರ ವಿಮೋಚನೆ ಆಗುತ್ತೆ ಅಂತಾದಾಗ ಯಾಕೆ ಮಾಡಬಾರ್ದು? ಅದನ್ನು ಕೂಡ ಬೆಳಗ್ಗೆ ಸೂರ್ಯೋದಯಕ್ಕೆ ಆದಿರಂಗನಾದಂಥವನ ಶ್ರೀರಂಗಪಟ್ಟಣದ ರಂಗನಾಥನ ದರ್ಶನ ಯಾವಾಗ? ಸೂರ್ಯೋದಯಕ್ಕೆ. ಮಾಧ್ಯಾಹ್ನಿಕವಾಗಿ ಮುಖ್ಯವಾಗಿ ಮಧ್ಯರಂಗ, ನಮ್ಮ ಶಿಂಷ ಅಂದರೆ ಶಿವನ ಸಮುದ್ರದಲ್ಲಿ ಇರ್ತಕ್ಕಂಥದ್ದು ಮಧ್ಯರಂಗ. ಅದಾದ ನಂತರ ಬರ್ತಕ್ಕಂಥದ್ದು 3ನೇ ರಂಗ. ಅದು ಮುಖ್ಯವಾಗಿ ಮನುಷ್ಯನಿಗೆ ಎಲ್ಲ ಪ್ರದವಾದ ದುಃಖ ಶೋಕಾದಿಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು. ನಾವು ಯಾಕೆಂದರೆ ಒಂದು ಎಕ್ಸಾಮಲ್ಲಿ 1 ಮಾರ್ಕ್ಸ್ ಕಡಿಮೆ ಆದಾಗ ನಮಗೆ ಅದು ಪರ್ಸೆಂಟೇಜ್ ಕಡಿಮೆ ಆಗಿಬಿಡುತ್ತೆ. ಬದುಕಿನಲ್ಲೂ ಅಷ್ಟೇ, ಒಂದು ಸ್ವಲ್ಪ ಕಡಿಮೆ ಆದರೂ ಕೂಡ ಬದುಕಿನ ಉದ್ದಕ್ಕೂ ಕೂಡ ಅದನ್ನು ನಾವು ಅನುಭವಿಸಬೇಕಾಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಅಂತಹ ತ್ರಿರಂಗ ದರ್ಶನ ಅಂತಕ್ಕಂಥದ್ದು ಮೊದಲನೇ 12, ನಾನು ಹೇಳಿದೆ 12 ಗಂಟೆ ಒಳಗಡೆ ಈ 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಹೋಗ್ತಾ ದಾರಿಯಲ್ಲಿ ಏನೋ ಬೇಡವಾದದ್ದನ್ನು ಎಲ್ಲ ಮಾಡಿಕೊಂಡು ಏನೋ ಎಂಜಾಯ್ ಮಾಡಿಕೊಂಡು ದರ್ಶನ ಮಾಡತಕ್ಕಂಥದ್ದಲ್ಲ. ತದೇಕ ಚಿತ್ತರಾಗಿ ಶ್ರದ್ಧಾ ಭಕ್ತಿಯಿಂದ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ ಅಷ್ಟಾಕ್ಷರ ದ್ವಾದಶಾಕ್ಷರ ಮಂತ್ರಗಳನ್ನು ಸ್ಮರಣೆ ಮಾಡುತ್ತಾ ದೇವರ ಅನನ್ಯವಾಗಿ ದೇವರನ್ನು ಸ್ಮರಣೆ ಮಾಡ್ತಾ ಇಂದಿನ ಕಾಲದಲ್ಲಿ 1 ತಿಂಗಳ ಕಾಲ ಪರ್ಯಟನೆ ಮಾಡ್ತಿದ್ರು ಇದಕ್ಕೆ. ಅವರು 1 ತಿಂಗಳ ಕಾಲ, ಈಗ ನಾವು 42 ದಿನಗಳ ಕಾಲ ಅಯ್ಯಪ್ಪನಿಗೆ ನಾವು ಮಾಲಾಧಾರಣೆ ಮಾಡಿಕೊಂಡು ನಾವು ಒಂದು ಶ್ರದ್ಧಾ ಭಕ್ತಿಯಿಂದ ವ್ರತನಿಯಮ ಅಂತ ಮಾಡ್ತೀವಿ. ಹಾಗೆ ಈ ಶ್ರೀರಂಗ ದರ್ಶನಕ್ಕೂ ಕೂಡ ವ್ರತನಿಯಮದಲ್ಲಿ ಹೋಗ್ಬೇಕಾಗತಕ್ಕಂಥ. ಸರಿ ಗುರುಜಿ, ಇನ್ನು ತ್ರಿರಂಗ ದರ್ಶನದಿಂದಾಗಿ ಮನುಷ್ಯನಿಗೆ ಆಗುವಂತಹ ಲಾಭಗಳೇನು ಅಂತ ಹೇಳಿ? ಎಲ್ಲವೂ ಲಾಭನೇ. ಈಗ ನಾವು ಬದುಕಿನಲ್ಲಿ ಇವತ್ತು ಬೆಳಗ್ಗೆ ಎದ್ದಿದ್ವಿ ಅಂದ್ರೆ ಒಂದು ಲಾಭ. ನಾವು ಹೇಳ್ದೇ ಇದ್ರೆ ಯಾಕೆಂದ್ರೆ ಈ ದೇಹ ಯುಕ್ತವಾಗಿರ್ತಕ್ಕಂಥದ್ದು ಒಂದು ಆತ್ಮ ಅಂತಕ್ಕಂಥದ್ದು. ಈ ಆತ್ಮ ಅಂದರೆ ಪ್ರಾಣ ಅಂತಕ್ಕಂಥದ್ದು. ಈ ಪ್ರಾಣ ಇದ್ದಾಗ, ಈ ದೇಹದ ಜೊತೆಗೆ ಪ್ರಾಣ ಇದ್ದಾಗ ಈ ದೇಹಕ್ಕೆ ಒಂದು ಹೆಸರು ಇರುತ್ತೆ. ಈ ದೇಹದ ಜೊತೆ ಪ್ರಾಣ ಹೊರಗಡೆ ಹೋಯ್ತು ಅಂತ ಇಟ್ಕೊಳ್ಳಿ, ಆತ್ಮ ಹೊರಗಡೆ ಹೋಯ್ತು ಅಂತ ಇಟ್ಕೊಳ್ಳಿ. ಆವಾಗ ಈ ದೇಹದ ಜೊತೆಗೆ ಬಂದ ಎಲ್ಲ ಸಂಬಂಧಗಳು, ರಕ್ತ ಸಂಬಂಧಗಳು, ಹೆಸರು ಎಲ್ಲವೂ ಕೂಡ ಹೋಗ್ಬಿಡುತ್ತೆ. ಅಂದರೆ ಮನುಷ್ಯನಿಗೆ ಯಾವುದು ಧರ್ಮಪ್ರದವಾದದ್ದು ಮಾತ್ರ ಇಲ್ಲಿ ಉಳ್ಕೊಳ್ಳುತ್ತೆ. ಅಪ್ಪ ಎಂಥ ಒಳ್ಳೆ ಮನುಷ್ಯನಪ್ಪ, ಎಷ್ಟು ಜನಕ್ಕೆ ಸಹಕಾರ ಮಾಡಿದ್ನಪ್ಪ, ಎಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ನಪ್ಪ, ಎಷ್ಟು ಜನ ಮಕ್ಕಳಿಗೆ ಅನಾಥರಿಗೆ ಸಹಾಯ ಮಾಡಿದ್ನಪ್ಪ ಅಂತಕ್ಕಂಥ ಆ ಪದ ಏನಿದೆಯೋ
ಧರ್ಮದೇವತೆ ಏನು ಮಾಡ್ತಾನಪ್ಪ ಅಂದರೆ ನಮ್ಮ ಕರ್ಮದೇವತೆ ಜೊತೆಲಿ ಸೇರಿಕೊಂಡು ಫಸ್ಟ್ ಕರ್ಮದೇವತೆ ಬಂದು ನಮ್ಮ ಆತ್ಮವನ್ನು ಕರ್ಕೊಂಡು ಹೋಗುತ್ತಂತೆ. ಎಲ್ಲಿ ಕರ್ಕೊಂಡು ಹೋಗುತ್ತೆ? ಧರ್ಮದೇವತೆ ಅಲ್ಲೇ ಇರುತ್ತಂತೆ. ಕರ್ಮದೇವತೆ ನಮ್ಮ ಆತ್ಮವನ್ನು ಕರ್ಕೊಂಡು ಹೋಗಿ ಅಲ್ಲಿ ಸಿಗ್ನೇಚರ್ ಹಾಕ್ಸ್ಬಿಟ್ಟು, ಎಲ್ಲಿ ಯಮಧರ್ಮನ ಹತ್ರ ಸಿಗ್ನೇಚರ್ ಹಾಕ್ಸ್ಬಿಟ್ಟು ವಾಪಸ್ ಕರ್ಕೊಂಡ್ಬರುತ್ತಂತೆ. ಕರ್ಕೊಂಡು ಬಂದು ಇಲ್ಲಿ ಬಿಡುತ್ತಂತೆ. ಆತ್ಮ ಅದಕ್ಕೋಸ್ಕರ ನಾವು 1 ವರ್ಷದ ಕಾಲ ಯಾವುದೇ ನಾವು ಸದ್ಗತಿ ಸಿಕ್ಕಿದಂಥ ಇದು ಮರಣ ಹೊಂದಿದಂಥ ವ್ಯಕ್ತಿ 1 ವರ್ಷದ 12 ತಿಂಗಳ ಕಾಲ ಆತ್ಮ ಇಲ್ಲೇ ಇರುತ್ತೆ. ಅದಕ್ಕೆ ಆ 12 ತಿಂಗಳಲ್ಲಿ ನಾವು ಕೆಲವು ದಗ್ಧತಿಥಿಗಳಲ್ಲಿ ಮರಣ ಸಂಭವಿಸಿದಾಗ ಪುನಃ ಮತ್ತೆ ಮರಣ ಆಗ್ತಕ್ಕಂಥದ್ದಾಗತ್ತೆ. ಇದೆಲ್ಲ ಕೂಡ ಸೂಕ್ಷ್ಮ ವಿಚಾರಗಳು. ಹಾಗಾಗಿ ಆ ಆತ್ಮ ಬಂದು ಮತ್ತೆ ಕರ್ಮಾಧಿಪತಿ ಹತ್ರ ಬರುತ್ತಂತೆ. ಆ ಕರ್ಮಾಧಿಪತಿ ಕರ್ಕೊಂಡು ಹೋಗಿ ಧರ್ಮಾಧಿಪತಿ ಹತ್ರ ಬರುತ್ತಂತೆ. ಧರ್ಮಾಧಿಪತಿ ಹೇಳ್ತಾನಂತೆ, ನೋಡಪ್ಪ ನೀನು ಇಷ್ಟೆಲ್ಲ ಮಾಡಿದ್ಯಾ, ಇದೆಲ್ಲ ಮಾಡಿದ್ಯಾ, ಇದ್ರ ಮೇಲೆ ನಿನಗೆ ಯಾವ ಸದ್ಗತಿ ಬೇಕು ಅಂತ ಕೇಳುತ್ತಂತೆ. ಅದು ಆ ಸದ್ಗತಿಯ ಮೇಲೆ ನಾವು ಯಾವ ಪ್ರಾಂತ್ಯದಲ್ಲಿ ಹುಟ್ಟಬೇಕು ಅಂತಕ್ಕಂಥದ್ದು ನಾವೇ ನಿರ್ಧಾರ ಮಾಡ್ಬೋದು. ಯಾಕೆ ಇವತ್ತಿನ ಜನ್ಮದಲ್ಲಿ ನಮಗೆ ಎಲ್ಲ ಕೂಡ ಇದು ತಪ್ಪು ಇದು ಸರಿ ಅಂತಕ್ಕಂಥ 2 ಪ್ರಭೇದಗಳು ನಮ್ಮ ಹತ್ರ ಇದ್ದಾವೆ, ಭೇದಗಳಿದ್ದಾವೆ ನಮ್ಮ ಹತ್ರ. ಇದು ಸರಿ ಅಂತ ಗೊತ್ತಿರೋದನ್ನ ನೀವು ಸರಿಯಾಗಿ ಮಾಡಿ, ತಪ್ಪು ಅಂತಕ್ಕಂಥದ್ದನ್ನು ಸಮಯಾಚಿತವಾಗಿ ಕೆಲವು ಸಂದರ್ಭಗಳು ನಮ್ಮನ್ನು ಹಾಗೆ ಮಾಡಿಸಿದ್ದಾಗಲೂ ಕೂಡ ಮುಂದೆ ಮೋಕ್ಷ ಇದೆ. ಮಾಡಿದಂಥ ಪ್ರತಿಯೊಂದು ಕರ್ಮಕ್ಕೂ ಒಂದು ಕರ್ಮಕ್ಕೂ ಕೂಡ ಒಂದು ಪ್ರಾಯಶ್ಚಿತ್ತ ಇದ್ದೇ ಇರುತ್ತೆ. ಆ ಪ್ರಾಯಶ್ಚಿತ್ತ ಪಶ್ಚಾತ್ತಾಪಯುಕ್ತವಾಗಿರ್ಬೇಕು, ಆವಾಗ ಅದಕ್ಕೆ ಮುಕ್ತಿ ಸಿಗುತ್ತೆ. ಹಾಗಾಗಿ ರಂಗನಾಥನ ದರ್ಶನಕ್ಕೆ ಮುಖ್ಯವಾಗಿ ಹೋಗ್ತೀವಿ, ಏನು ಓದ್ವಿ, 2 ರಂಗಗಳನ್ನು ನೋಡ್ಕೊಂಡು ಮಧ್ಯದಲ್ಲಿ ಊಟ ಮಾಡ್ಕೊಂಡು ಇದು ಮಾಡ್ಕೊಂಡು ಏನೋ ಹಾಡುಗಳು ಹಾಕ್ಕೊಂಡು ಸಾಂಗ್ಸ್ ಹಾಕ್ಕೊಂಡು ಅದಾಕೊಂಡು ಇದಾಕೊಂಡು ಹೋಗಿ ಅದಕ್ಕೆ ಆ ಲಯಪ್ರದ ಇಲ್ಲ ಅಂತಕ್ಕಂಥದ್ದು. ಲಯಬದ್ಧವಾದಂಥ ದರ್ಶನ ಮಾಡಿದಾಗ್ಲೂ ಮಾತ್ರ ಅದ್ರ ಫಲ ಸಿಗುತ್ತೆ. ನೀವು ಬೇಕಾಬಿಟ್ಟು ನಿಮ್ಮ ಮನೇಲಿ ಅಡುಗೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಅಡುಗೆ ಬೇಕಾಬಿಟ್ಟು ಮಾಡಿದ್ರೆ ತಿನ್ಲಿಕ್ಕೆ ಆಗುತ್ತಾ? ಹಾಗೆ ಬದುಕಿನುದ್ದಕ್ಕೂ ಕೂಡ ಲಯಬದ್ಧತೆ ಇರತಕ್ಕಂಥದ್ದು. ಈ ಶ್ರದ್ಧೆ ಮತ್ತು ಭಕ್ತಿಯುಕ್ತವಾಗಿ ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಮಂತ್ರದ ಉದ್ಗಾರವನ್ನು ಮಾಡಿಕೊಂಡು ನೀವು ರಂಗನಾಥನ ಅಂತ್ಯರಂಗನ ಅಂದರೆ ಶ್ರೀರಂಗನಾಥನ ದರ್ಶನ ಮಾಡಿದಾಗ, ಮೊದಲನೇದಾಗಿ ರಂಗನಾಥನ ಸಮೀಪಕ್ಕೆ ಹೋದಾಗ ಏನು ಮಾಡಬೇಕಪ್ಪ ಅಂದರೆ ರಂಗನಾಥನ ಶಿಖರ ದರ್ಶನವನ್ನು ಮಾಡಬೇಕು. ಆ ಶಿಖರ ದರ್ಶನಕ್ಕೆ ವಿಶೇಷತೆ ಇದೆ. ಪ್ರಪ್ರಥಮವಾಗಿ ನಾವು ಅಂತ್ಯರಂಗ ಅಂದರೆ ನಾವು ಇಲ್ಲೆಲ್ಲ ಕರ್ಮಗಳನ್ನು ತಗೊಂಡು ಹೋಗಿ ಭಗವಂತನಿಗೆ ಅರ್ಪಣೆ ಮಾಡಿದಾಗ ಭಗವಂತ ಸಾಕ್ಷಾತ್ಕಾರನಾಗಿ ಶಿಖರದ ಮುಖಾಂತರವಾಗಿ ಶ್ರೀರಂಗ ಮಂಗಳಂ ಮಣಿಂ ಕರುಣಾನಿವಾಸಂ ಶ್ರೀ ವೆಂಕಟಾದ್ರಿ ಶಿಖರಾಲಯ ಕಾಲಮೇಘಂ ಶ್ರೀಹಸ್ತಶೈಲ ಶಿಖರೋಜ್ವಲ ಪಾರಿಜಾತಂ ಶ್ರೀಶನ್ನಮಾಮಿ ಶಿರಸಾ ಯದುಶೈಲ ದೀಪಂ ಅಂತೇಳಿ ಆ ಮಂತ್ರ ಇದೆ. ಶ್ರೀರಂಗಮ್ಮಲ್ಲಿ ಮುಖ್ಯವಾಗಿ ನಾವು ಶಿಖರ ದರ್ಶನ ಮಾಡಬೇಕು. ಶಿಖರ ದರ್ಶನ ಯುಕ್ತವಾಗಿ ಒಳಗಡೆ ಹೋಗಿ ರಂಗನಾಥನ ದರ್ಶನ ಮಾಡಿ ಅಲ್ಲಿ ಮುಖ್ಯವಾಗಿ ಒಂದಷ್ಟು ನಾವು ಸಾಕ್ಷಿ ಹೇಳ್ಬೇಕಾದದ್ದಿದೆ. ಯಾಕಂದ್ರೆ ನಾವು ಗತಿಸಿದ ನಂತರದಲ್ಲಿ ನಾನು ಆಗ್ಲೇ ಹೇಳಿದೆ, ಕರ್ಮಾಧಿಪತಿ ಕರ್ಕೊಂಡು ಹೋಗ್ತಾನಂತೆ. ನೀನ್ ಏನೇನ್ ಮಾಡಿದ್ಯಾ ಅಂತ ಹೇಳಿದಾಗ ನಾನು ಶ್ರೀರಂಗ ದರ್ಶನ ಮಾಡಿದ್ದೀನಿ ಅಂತ ಹೇಳಿದ್ರೆ ಅವನಿಗೆ ಅಲ್ಲಿ ಮೋಕ್ಷ ಸಿಕ್ಬಿಡುತ್ತಂತೆ. ಅವನು ಅವಾಗ ಸಾಕ್ಷಿ ಕೇಳ್ತಾನಂತೆ, ನೀನ್ ಅಲ್ಲಿ ಹೋಗಿದ್ದೀಯಾ ಅಂತ ಏನು ಸಾಕ್ಷಿ ಬೇಕು, ಸಾಕ್ಷಿ ಹೇಳು ಅಂತ ಹೇಳುತ್ತಂತೆ. ಅಲ್ಲಿ ಸಾಕ್ಷಿ ಹೇಳ್ಬೇಕಾದದ್ದು ಏನಪ್ಪಾ ಅಂದ್ರೆ ಶ್ರೀರಂಗನಾಥನ ದರ್ಶನ ಪ್ರಾಕಾರದಲ್ಲಿ ಹೊರಗಡೆ ಬರುವಾಗ ಒಂದು 4 ಅಲ್ಲಿ ಒಂದು ಪ್ರಕೃತಿಯುಕ್ತವಾದಂಥ ಪಂಚಭೂತಗಳ ಯುಕ್ತವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಇದೆ. ಅದಕ್ಕೆ ನಾವು ಮೋಕ್ಷ ಕ್ಷೇತ್ರ ಅಂತ ಕರಿತೀವಿ. ಅದು ಏನಪ್ಪಾ ಅಂದ್ರೆ ಮುಖ್ಯವಾಗಿ 4 ಜನ ಸಾಕ್ಷಿಭೂತರು ಇರ್ತಾರೆ. ಏನಪ್ಪಾ ಅಂದ್ರೆ ಅಲ್ಲಿ ಗೋಡೆ ಮೇಲೆ ಅಂದ್ರೆ ಪ್ರಾಕಾರದಲ್ಲಿ ಕಣ್ಣಿಲ್ದೆ ಇರತಕ್ಕಂಥ ಬಲ್ಲಿ ಇದೆ. ಅದಕ್ಕೆ ಕಣ್ಣಿಲ್ಲ, ನಾವು ಸಾಕ್ಷಿ ಹೇಳ್ಬೇಕಾದ್ರೆ ನಾರಾಯಣ ಹತ್ರ ಹೇಳ್ಬೇಕು. ಎರಡನೇದಾಗಿ ಏನಪ್ಪಾ ಅಂದ್ರೆ ಬಾಲವಿಲ್ಲದ ಕುದುರೆ ಇದೆ, ಇಲ್ಲಿ ಬಾಲ ಇಲ್ದಿರ ಕುದುರೆ ಇದೆ. ಮೂರನೇದಾಗಿ ಏನಪ್ಪಾ ಅಂದ್ರೆ ಮುಪ್ಪಿಲ್ಲದ ಮೀನು ಅಂದ್ರೆ ಯಮುನಾ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಮೀನಿದೆ. ಅದಾದ್ಮೇಲೆ ಒಂಟಿ ಕಂಬದ ಮೇಲೆ ಗರುಡಾಳ್ವಾರ್ ಇದ್ದಾರೆ. ಈ 4 ಜನ ಸಾಕ್ಷಿಭೂತರು ಇವ್ರು ಬಂದಿದ್ರು. ಈ 4 ನಾವು ಯಾವಾಗ ವೈಕುಂಠ ಲೋಕಕ್ಕೆ ಹೋಗ್ತೀವೋ ನಾನು ಹೋಗಿದ್ದೆ ಅಂತಕ್ಕಂಥ ನಿರೂಪಣೆಯನ್ನು ನೀವು ಮಾಡ್ಕೊಳ್ಳಲಿಕ್ಕೆ ನಿಮಗೆ ಸಾಕ್ಷಿಪ್ರದವಾದದ್ದು ಇವು. ಹಾಗಾಗಿ ರಂಗನಾಥನ ಶಿಖರ ದರ್ಶನ, ರಂಗನಾಥನ ದರ್ಶನ ನಂತರ ಈ 4 ಜನಗಳ ದರ್ಶನ ಮಾಡಿ ಸಾಧ್ಯವಾದಷ್ಟು ನೀವು ನಿಶಬ್ದತೆಯಿಂದ ನಿಮ್ಮ ಮನಸ್ಸಿನ ಎಲ್ಲ ಕೋರಿಕೆಗಳನ್ನು, ಯಾಕೆಂದರೆ ಮನುಷ್ಯನಿಗೆ ಕೋರಿಕೆಗಳು ಅಂತಕ್ಕಂಥದ್ದು ನಿರಂತರವಾಗಿರ್ತಕ್ಕಂಥದ್ದಾಗಿರುತ್ತೆ. ಆ ಕೋರಿಕೆಗಳನ್ನು ರಂಗನಾಥನ ಮುಂದೆ ಇಟ್ಟು ಮುಖ್ಯವಾಗಿ ಏನಪ್ಪ ಅಂದ್ರೆ ಅಲ್ಲಿ ಸಹಸ್ರ ಮಂಟಪ ಅಂತಿದೆ, ಅಲ್ಲಿ ಮರಳಿದೆ. ನೀವೆಲ್ಲೂ ಕೂಡ ಮರಳಿಲ್ಲ. ರಂಗನಾಥನ ಆ ಆವರಣದ ಒಳಗಡೆ ಮರಳಿದೆ. ಕಲ್ಯಾಣಿ ಮುಂಭಾಗಕ್ಕೆ ಬಂದಾಗ ಮರಳಿದೆ. ಆ ಮರಳಿನಲ್ಲಿ ನೀವು ಕೂತ್ಕೊಂಡು ನಿಮ್ಮ ಎಲ್ಲ ಏನಿದೆಯೋ ಅಲ್ಲಿ ಲೀಸ್ಟು ಬರಿಬೇಕು. ಬರೆದು ಅದನ್ನೆಲ್ಲ ಕೂಡ ಒರೆಸ್ಬೇಕು. ಅಂದ್ರೆ ಬಲಭಾಗದಿಂದ ಎಡಭಾಗಕ್ಕೆ ಒರೆಸ್ಬೇಕು, ಎಲ್ಲ ಕಳೆಯಿತು ಅಂತ. ಯಾಕಂದ್ರೆ ಜ್ಞಾನಾಜ್ಞಾನಗಳಿಂದ ಮಾಡಿರ್ತಕ್ಕಂಥ ಸಮಸ್ತ ವಿಧವಾದ ಪಾಪಗಳನ್ನು ಕೂಡ ಪರಮಾತ್ಮ ನಿನ್ನ ಸಮೀಪಕ್ಕೆ ತಂದು ನಾನು ಮರಳಲ್ಲಿ ನಾನು ಇಟ್ಟಿದ್ದೇನೆ, ಅಂದ್ರೆ ನಿನ್ನ ಪಾದದ ಹತ್ರ ಇಟ್ಟಿದ್ದೇನೆ.
ಈ ಮಣ್ಣು ನಾನು ತುಳಿದವನೇ, ನಾನು ಪುಣ್ಯಾತ್ಮನು ಅಂತೇಳಿ. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ರಾಮಾನುಜಾಚಾರ್ಯರು 1000 ವರ್ಷ ಆದರೂ ಕೂಡ ಸಶರೀರವಾಗಿ ಅಲ್ಲಿರ್ತಕ್ಕಂಥದ್ದು ವಿಶೇಷತೆ. ಅದು ಸಾಯಂಕಾಲ ಹೋದರೆ ಅದು ದರ್ಶನ ಆಗಲ್ಲ. ನಾವು 3 ರಂಗರ ದರ್ಶನ ಮಾಡಿ ಸಾಧ್ಯವಾದರೆ ಶಾಸ್ತ್ರ ಏನು ಹೇಳುತ್ತಪ್ಪ ಅಂದರೆ, ಆ ರಾತ್ರಿ ಅಲ್ಲೇ ಕಳಿಬೇಕು ಅಂತ. ರಾತ್ರಿ ಕಳೆದು ಮಾರನೇ ದಿವಸ ಪುನಃ ರಂಗನಾಥನ ದರ್ಶನ ಮಾಡಿಕೊಂಡು ವಾಪಸ್ ಬರಬೇಕು ಅಂತಕ್ಕಂಥದ್ದು ಶಾಸ್ತ್ರ. ನಾವು ಹೋಗ್ತೀವಿ, ಆಡಾವಿಡಿಯಾಗಿ ಹೋಗ್ತೀವಿ, ಗಡಿಬಿಡಿ ಗಡಿಬಿಡಿ ಗಡಿಬಿಡಿ, ಅಲ್ಲಾಗ್ಲಿಲ್ಲ ಇಲ್ಲಾಗ್ಲಿಲ್ಲ. ಯಾಕಂದ್ರೆ ಸಮಯ ವ್ಯರ್ಥ ಮಾಡ್ತೀವಿ. ಸ್ನಾನ ಮಾಡ್ಬೇಕಾದ್ರೆ 3/4 ಗಂಟೆ ಮಾಡ್ಬೇಕು, 10 ನಿಮಿಷ ಮಾಡ್ಬೇಕಾದ್ರೆ 3/4 ಗಂಟೆ ಮಾಡ್ಕೊಳ್ಳೋದು. ಹೀಗೆ ಸಮಯ ವ್ಯರ್ಥ ಮಾಡದೆ ಈ ದರ್ಶನವನ್ನ ಮಾಡಿ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ ಮಂತ್ರಗಳ ಸ್ಮರಣೆಯಿಂದ ರಂಗನಾಥನ ದರ್ಶನವನ್ನು ಮಾಡಿ ಬಂದಾಗ ನಿಮಗೆ ಕೇವಲ 16 ದಿನಗಳಲ್ಲಿ ಉತ್ತಮವಾದಂಥ ಶುಭ ಫಲ ಸಿಗ್ತಕ್ಕಂಥದ್ದಾಗುತ್ತೆ. ಇದು ಪ್ರತ್ಯಕ್ಷವಾಗಿ ನಾವು ಕಂಡಂಥ ಸತ್ಯ. ಹಾಗಾಗಿ ನಾವು ಹೋಗಿ ಬಂದ್ವಿ, ಏನೋ ಆಗ್ಲಿಲ್ಲ, ಯಾಕಂದ್ರೆ ಪ್ಯಾಷನಬಲ್ ಆಗಿ ಹೋಗ್ಬಾರ್ದು. ಈಗ ಪ್ಯಾಷನ್ಗೋಸ್ಕರ ಹೋಗ್ಬಾರ್ದು. ದೇವ್ರ ಪ್ಯಾಷನ್ಗೆ ಇರ್ತಕ್ಕಂಥವನಲ್ಲ. ಶ್ರದ್ಧಾ ಭಕ್ತಿ ಭಾವ ಅಂತಕ್ಕಂಥದ್ದು ದೇವರ ಮುಖ್ಯ ಆಯುಧ. ನಮ್ಮಲ್ಲಿ ಇರ್ತಕ್ಕಂಥ ದೇವರಿಗೆ ಕೊಡಬೇಕಾದದ್ದು ಏನಪ್ಪ ಅಂದ್ರೆ ಶ್ರದ್ಧೆ ಮತ್ತು ಭಕ್ತಿ. ಯದ್ಭಾವಂ ತದ್ಭವತಿ ಅಂತ. ಯಾವ ಭಾವನೆಯಿಂದ ಭಗವಂತನಿಗೆ ನೀವು ಅರ್ಪಣೆ ಮಾಡ್ತಿರೋ ಅದೇ ಭಾವನೆಯಿಂದ ಭಗವಂತನು ಕೂಡ ನಮ್ಮನ್ನ ಆಲಾಪಿಸ್ತಾನಂತೆ. ಸೊ ಹಾಗಾಗಿ ಅವನ ಆಲಾಪಿಸಿದಂತಹ ವ್ಯಕ್ತಿ ನಮ್ಮನ್ನ ಸಂಚಿತ ಕರ್ಮಾದಿಗಳಿಂದ, ದೃಢ ಕರ್ಮಗಳಿಂದ, ಅದೃಢ ಕರ್ಮಗಳಿಂದ, ಎಲ್ಲ ವಿಧವಾದಂಥ ಸಮಸ್ಯೆಗಳಿಂದ ಮುಕ್ತಿಯನ್ನು ಕಾಣಬೇಕಾದ್ರೆ ಈ ತ್ರಿರಂಗ ದರ್ಶನ ಅತ್ಯಂತ ಶುಭಪ್ರದ. ಸರಿ ಗುರುಜಿ, ತ್ರಿರಂಗ ದರ್ಶನವನ್ನ ಹೇಗೆ ಮಾಡಬೇಕು ಅನ್ನೋದ್ರ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ತ್ರಿರಂಗ ದರ್ಶನ ಅಂತ ಬಂದಾಗ ಸಹಜವಾಗಿ ಕೆಲವು ಗೊಂದಲಗಳಿರತ್ತೆ. ಅಂದ್ರೆ ಒಂದು ದಿನ ಮಾಡುವಂತದ್ದ ಅಥವಾ ಇದರ ಒಂದು ಆಚರಣೆಯ ಪರಿ ಹೇಗೆ, ದರ್ಶನದ ಪರಿಯನ್ನ ತಿಳಿಸ್ತಾ ಹೋಗೋದಾದ್ರೆ? ನಮ್ಮ ಧರ್ಮದಲ್ಲಿ ಏನಪ್ಪ ಅಂದ್ರೆ, ಹೆಣ್ಣು ಮಕ್ಕಳು ಹೇಗೆಂದ್ರೆ ಆಗ ಹೋಗ್ಬಾರ್ದು. ಈ ಹೆಣ್ಣು ಮಕ್ಕಳು ಆಕ್ಚುಲಿ ದೇವಸ್ಥಾನಕ್ಕೆ ನೀವು ಹೋಗ್ಬೇಕಾದ್ರೆ ನಾವು ಈ ಕೂದರನ್ನೆಲ್ಲ ಈಗೆಲ್ಲ ಬಿಟ್ಕೊಂಡು ಅದೆಲ್ಲ ಹೋಗ್ಬಾರ್ದು. ಯಾಕಂದ್ರೆ ಶಾಸ್ತ್ರಬದ್ಧತೆ ಅಂತ ಇರ್ತಕ್ಕಂಥ ಒಂದು ಹೆಣ್ಣಿಗೆ ರೂಪಲಾವಣ್ಯವತಿ ಅಂತ ಕರೀತಾರೆ. ಅವಳು ಯಾಕಂದ್ರೆ ಸ್ನಾನ ಮಾಡ್ಕೊಂಡು ಕೂದಲನ್ನ ಒಣಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಹಾಗೆ ಬಿಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕೆಲವರು ಹೀಗೆ ಹಾಕೊಂಡು ಹೀಗೆ ಮಾಡ್ಕೊಂಡೆಲ್ಲ ಹೋಗ್ತಾರೆ. ಅದು ಪ್ಯಾಷನ್, ಅವರವರ ವೈಯಕ್ತಿಕ ವಿಚಾರಗಳು. ಆದ್ರೆ ಆ ಸಮಯಕ್ಕೆ ನೀವು ಯಾವಾಗ ದೇವಸ್ಥಾನಕ್ಕೆ ಹೋಗ್ತಿರೋ ಲಕ್ಷಣವಾಗಿ ಹಣೆಗೆ ಕುಂಕುಮ ಇಟ್ಕೊಂಡು, ಹೂವು ಇಟ್ಕೊಂಡು, ಬಳೆ ಹಾಕಿ ದೇವರ ಹತ್ರ ಹೋದಾಗ ದೇವರು ನಮ್ಮನ್ನ ನಾವು, ಯಾಕಂದ್ರೆ ಈಗ ನಾವು ಇದನ್ನ ವೈಯಕ್ತಿಕ ವಿಚಾರಗಳನ್ನ ಮಾತನಾಡ್ತಕ್ಕಂಥ ಸಮಯ ನಮ್ದಲ್ಲ, ಅದು ಅವರವರ ವೈಯಕ್ತಿಕ ವಿಚಾರಗಳು. ಆದ್ರೆ ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದಾದಂತಹ ಶಿಸ್ತುಬದ್ಧತೆ ಏನಿರುತ್ತೋ ಅದೇ ಆಕಾರದಲ್ಲಿ ನಾವು ಹೋಗ್ಬೇಕು. ಸಾಧ್ಯವಾದಷ್ಟು ಹೆಣ್ಮಕ್ಳು ಸೀರೆ ಉಟ್ಕೊಂಡು ಹೋಗಿ, ಗಂಡು ಮಕ್ಳು ಪಂಚೆ ಹಾಕೊಂಡು ಹೋಗಿ. ಆಕ್ಚುಲಿ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಅದರಲ್ಲೂ ಕೂಡ ನಿಯಮ ಇದೆ. ಪ್ಯಾಂಟ್ ಹಾಕಬಾರ್ದಪ್ಪ ಅಂದ್ರೆ ಪ್ಯಾಂಟ್ ಅನ್ನ ಹರಿದಿರ್ತೀವಿ, ತುಂಡರಿಸ್ತಿರ್ತೀವಿ, ತುಂಡಾದದ್ದ ಬಟ್ಟೆಯನ್ನ ದೇವಸ್ಥಾನಕ್ಕೆ ಹಾಕೊಂಡು ಹೋಗ್ಬಾರ್ದು ಅಂತ. ಅದಕ್ಕೆ ನಾವು ತಮಿಳುನಾಡಲ್ಲಿ ಹೋದಾಗ ಬರೀ ಮೈಲಿ ಒಂದು ವಸ್ತ್ರ ಅಂದ್ರೆ ಅಂಗವಸ್ತ್ರ ಹಾಕೊಂಡು ಹೋಗ್ತೀವಿ. ಹೆಣ್ಮಕ್ಳು ಅಲಂಕಾರಯುಕ್ತವಾಗಿ ಸೀರೆ, ಬಳೆ, ಕುಂಕುಮ, ಹೂವು ಎಲ್ಲವನ್ನು ಇಟ್ಕೊಂಡು ಸೀರೆ ಉಟ್ಕೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಮೊದಲನೇದಾಗಿ ನಾವು ಸಂಸ್ಕಾರವನ್ನ ಇನ್ನೊಬ್ಬರು ನಮ್ಮನ್ನ ನೋಡಿ ಕಲಿಯುವ ಹಾಗೆ ನಾವು ಹೋದಾಗ ನಮ್ಮನ್ನು ಗಮನಿಸ್ತಾರೆ. 1000 ಜನ ನಮ್ಮ ದಾರಿಯಲ್ಲಿ ಹೋಗ್ಬೇಕಾದ್ರೆ 1000 ಜನ ನಮ್ಮನ್ನು ಗಮನಿಸ್ತಾ ಇರ್ತಾರೆ. ಗಮನ ಅಂತಕ್ಕಂಥದ್ದು ಎಲ್ಲಿರ್ಬೇಕಪ್ಪ ಅಂದ್ರೆ ದೇವರ ಕಡೆ ಇರ್ಬೇಕಂತೆ. ಆ ಎಲ್ಲ ವಿಚಾರಾದಿಗಳನ್ನು ಬಿಟ್ಟು ದೇವರ ಕಡೆಗೆ ನೀವು ಅನನ್ಯವಾಗಿ ಶ್ರದ್ಧೆ ಭಕ್ತಿಯಿಂದ ಹೋದಾಗ ಈ ಎಲ್ಲ ನೀವೇನು ತಿಳಿಸಿದ್ರೋ, ಹೇಗೆ ಹೋಗ್ಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿದೆ. ಆದ್ರೆ ನಾವು ಅದನ್ನ ಅಸಡ್ಡೆ ಮಾಡ್ತಿರ್ತೀವಿ. ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಜಗತ್ತಿನಲ್ಲಿ ಯಾವ ವಿಚಾರವೂ ಇಲ್ಲ. ಕೌತುಕ ಅಂತಕ್ಕಂಥದ್ದು ಕೆಲವು ವಿಚಾರಗಳಲ್ಲಿದ್ರೂ ಕೂಡ ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ವಿಚಾರದ ಬಗ್ಗೆಯೂ ಕೂಡ ನಮಗೆ ಸ್ಫುಟತ್ವ ಇರುತ್ತೆ ಅಲ್ವಾ? ಆ ಸ್ಫುಟತ್ವ ಇಲ್ದಿರ ಇದ್ರೆ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮಕ್ಕಳನ್ನು ಏನು ಮಾಡಬೇಕಂತಕ್ಕಂಥ ಒಂದು ಮನಸ್ಥಿತಿ ನಮ್ಮಲ್ಲಿರುತ್ತೆ. ನಾವು ಹೇಗೆ ಬದುಕಬೇಕಂತಕ್ಕಂಥ ಮನಸ್ಥಿತಿ ನಮ್ಮಲ್ಲಿರುತ್ತೆ. ನಾನು ಏನು ಕೆಲಸ ಮಾಡಬೇಕಂತಕ್ಕಂಥ ಮನಸ್ಥಿತಿ ಇರುತ್ತೆ. ಅಷ್ಟೇ ಆಕೆ ಒಂದು ಗೃಹಿಣಿ ನಾಳೆ ಬೆಳಗ್ಗೆ ಏನು ಅಡುಗೆ ಮಾಡಬೇಕಂತಕ್ಕಂಥದ್ದನ್ನು ಮುಂಚಿತವಾಗಿ ಆಕೆ ಆಲೋಚನೆ ಮಾಡ್ತಾಳೆ. ಹಾಗೆ ಬದುಕಿನುದ್ದಕ್ಕೂ ಕೂಡ ಆಲೋಚನೆ, ನಮ್ಮ ಆಲೋಚನಾಪ್ರದವಾದಂಥ ಬದುಕು ಮತ್ತೆ ಸಂಸ್ಕಾರಯುತವಾದ ಬದುಕು ಯಾವತ್ತಿಗೂ ಕೂಡ ನಮಗೆ ಮೋಸ ಮಾಡಲ್ಲ. ಸಂಚಿತ ಜನ್ಮದ ಕುರಿತಂತೆ ಮೊನ್ನೆ ನಾವು ಮಾತನಾಡ್ತಾ ಇದ್ವಿ. ಈ ಕುರಿತಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ರಿ. ಹಾಗಾಗಿ ಈ ಒಂದು ತ್ರಿರಂಗ ದರ್ಶನದಿಂದ ಸಂಚಿತ ಜನ್ಮದ ಪಾಪಗಳು ನಿವಾರಣೆ ಆಗತ್ತಾ ಗುರುಗಳೇ? ಖಂಡಿತ. ಯಾಕೆ ಅಂದ್ರೆ ನಾವು ನದಿ, ಯಾಕಂದ್ರೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ರಂಗನಾಥನ ಸಂಚಾರ ಹೇಗಿರುತ್ತಪ್ಪ ಅಂದ್ರೆ ಕಾವೇರಿ ನಮ್ಮೆಲ್ಲರ ನಾಡಿನ ಅಸ್ತಿತ್ವ, ಜಗದಂಬೆ ಜೀವಾಳ, ನಮ್ಗೆಲ್ಲರೂ ಕೂಡ ಕಾವೇರಿ ಜೀವಾಳ ಆಗಿರ್ತಕ್ಕಂಥದ್ದು. ಆ ಅಮ್ಮ ಹೇಗೆ ಅರಿತಾಳಂದ್ರೆ ಅವಳ ಎಲ್ಲ ಅರಿವು ಕೂಡ ಈ ರಂಗನಾಥನಿಗೆ ಪ್ರದಕ್ಷಿಣಾಕಾರಗಳಿರುತ್ತೆ. ಇಲ್ಲಿ ಹುಟ್ಟಿದಂಥವಳು ಸಮುದ್ರವನ್ನು ಸೇರುವಂತಹ ಆ ಜಗದಂಬೆಯಾದಂಥ ಕಾವೇರಿ ಮಾತೆ
ಪೂರ್ತಿ ಆ ಕಾವೇರಿ ನದಿಯ ದಡದಲ್ಲೇ ಬಂದಿರತಕ್ಕಂಥದ್ದೇ ರಂಗನಾಥನ ಸನ್ನಿಧಾನಗಳು. ಇನ್ನೊಂದು ಏನಪ್ಪಾ ಅಂದ್ರೆ, ನೀವು ಗಮನಿಸಿದಾಗ ಪೂರ್ವದಿಂದ ಪಶ್ಚಿಮದವರೆಗೆ ಅಮ್ಮನವರು ಪೂರ್ವಕ್ಕೆ ಹರಿತಾ ಇದ್ದಾಗ ಅವಳು ಪೂರ್ತಿ ಸಂಪೂರ್ಣವಾಗಿ ಎಲ್ಲ ಭೂಮಿಯನ್ನ ತೇವ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಲ್ಲಿ ಲಯವಾಗ್ತಾಳೆ, ಸಮುದ್ರದಲ್ಲಿ ಲಯವಾಗ್ತಾಳೆ ಪಾಂಡಿಚೇರಿಯಲ್ಲಿ. ಈ ಅಮ್ಮನವರ ಎಲ್ಲ ಕಡೆಯೂ ಕೂಡ ಎರಡೂ ಕಡೆ ಅಮ್ಮ ಅಂದ್ರೆ ಗಂಗಾ ಮಾತೆ ಪ್ರದಕ್ಷಿಣೆ ಹಾಕಿದ್ದಾಳೆ. ಈ ರಂಗನಾಥನಿಗೆ ಇರತಕ್ಕಂಥ ವಿಶೇಷತೆ ಏನಪ್ಪಾ ಅಂದ್ರೆ ಪ್ರದಕ್ಷಿಣೆ. ಈ ಪ್ರದಕ್ಷಿಣೆ ಹಾಕೋದ್ರಿಂದ ನಿಮ್ದು ಸಂಚಿತ ಜನ್ಮಾದಿಗಳು ಕೂಡ ಪರಿಹಾರ ಆಗುತ್ತೆ. ಮುಖ್ಯವಾಗಿ ನಾರಾಯಣನಿಗೆ ಇರ್ತಕ್ಕಂಥದ್ದೇ ಪ್ರದಕ್ಷಿಣೆ. ನಾವೀಗ ಬೆಳಗ್ಗೆ ಧನುರ್ಮಾಸದಲ್ಲಿ ಅಶ್ವತ್ಥ ಮರದ ಪ್ರದಕ್ಷಿಣೆ ಮಾಡ್ತೀವಿ, ಅಶ್ವತ್ಥ ನಾರಾಯಣ ಅಂತಕ್ಕಂಥದ್ದು. ನಾರಾಯಣನ ನಮಸ್ಕಾರ ಪ್ರಿಯನು, ಮಹಾವಿಷ್ಣುವು ನಮಸ್ಕಾರ ಪ್ರಿಯನು. ಯಾಕಂದ್ರೆ ಸೂರ್ಯನಾರಾಯಣನಿಗೆ ನಮಸ್ಕಾರ ಹಾಕಿದ್ರೆ ಸಾಕಂತೆ, ಸೂರ್ಯನಾರಾಯಣ ಅಂತಕ್ಕಂಥದ್ದು. ಹಾಗಾಗಿ ಈ ಮೋಕ್ಷ ನಾರಾಯಣ ಅಂತಕ್ಕಂಥದ್ದು, ನಾರಾಯಣ ಯಾಕಂದ್ರೆ ನಮಗೆ ಸೃಷ್ಟಿ ಸ್ಥಿತಿ ಲಯ ಅಂತಕ್ಕಂಥದ್ದು. ಸೃಷ್ಟಿಕರ್ತನಾದಂಥ ಬ್ರಹ್ಮನಿಗೂ ಲಯಕರ್ತನಾದಂಥ ಪರಮೇಶ್ವರನಿಗೂ ಕೂಡ ದೇಹ ಯಾರಪ್ಪ ಅಂದ್ರೆ ಸಾಕ್ಷಾತ್ ನಾರಾಯಣ. ಹಾಗಾಗಿ ಎರಡು ಮನಸ್ಸುಗಳು, ಎರಡು ತತ್ವಗಳು, ಎರಡು ಅಭೇದಗಳು, ಎರಡು ಭೇದಗಳು, ಈ ಎರಡೂ ಕೂಡ ನಾವು ಸಂಚಿತ ಜನ್ಮದಲ್ಲಿ ಅನುಭವಿಸ್ತಾ ಇರತಕ್ಕಂಥದ್ದಾಗಿರ್ತೀವಿ. ಅದು ಒಳ್ಳೆಯದಾಗ್ಲಿ ಕೆಟ್ಟದ್ದಾಗ್ಲಿ. ಅಂತಹ ಸಂಚಿತ ಜನ್ಮಾದಿಗಳನ್ನ ಶ್ರೀರಂಗನ ದರ್ಶನದಲ್ಲಿ ಪ್ರದಕ್ಷಿಣೆ ಮಾಡೋದ್ರಿಂದ ಸಂಚಿತ ಜನ್ಮಾದಿಗಳಿಂದ ಬರಬಹುದಾದಂತಹ ಕಷ್ಟ ನಷ್ಟಾದಿಗಳು ಕೂಡ, ದುಃಖ ದುಮ್ಮಾನಾದಿಗಳು ಕೂಡ ದೂರ ಆಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ನೀವು ಮೋಕ್ಷ ರಂಗದಲ್ಲಿ ಯಾವ ರೀತಿಯಾಗಿ ದರ್ಶನವನ್ನ ಮಾಡಬೇಕು ಅಂತ ನಾವು ಪ್ರಾರಂಭದಲ್ಲೇ ಹೇಳಿದ್ವಿ. ಮುಖ್ಯವಾಗಿ ನಾವು ಗೋಪುರದ ದರ್ಶನ, ಅಲ್ಲಿ 4 ಗೋಪುರಗಳಿದ್ದಾವೆ. ಅದು ಒಂದೊಂದು ಗೋಪುರ ಒಂದೊಂದು ಸಂಕೇತಕವಾದದ್ದು. ಉತ್ತರ ದ್ವಾರ, ಪಶ್ಚಿಮ ದ್ವಾರ, ದಕ್ಷಿಣ ದ್ವಾರ ಮತ್ತೆ ಪೂರ್ವದ್ವಾರ ಅಂತಕ್ಕಂಥದ್ದು 4 ದ್ವಾರಗಳಿದ್ದಾವೆ. ಅಲ್ಲೇನೋ ಈಗ ಯಾವ ವ್ಯವಸ್ಥೆ ಇದೆಯೋ ನನಗೆ ಗೊತ್ತಿಲ್ಲ, ಆದ್ರೆ ಒಳಗಡೆ ಹೋದ್ಮೇಲೆ 4 ದ್ವಾರಗಳಿದ್ದಾವೆ ಅಲ್ಲಿ. ಆ 4 ದ್ವಾರಗಳಲ್ಲಿ ಕನಿಷ್ಠ ಯಾಕಂದ್ರೆ ನಾವೆಲ್ಲ ಹಾಕ್ಬಿಟ್ಟು ದೇವರ ಮುಂದೆ ಬಂದು ಕೂತ್ಕೊಳ್ತಕ್ಕಂಥದ್ದಲ್ಲ. ಯಾಕಂದ್ರೆ 4 ದ್ವಾರಗಳಿಗೆ ನೀವು ಕನಿಷ್ಠ ಆ ದ್ವಾರಗಳ ಸಮೀಪ ಹೋಗಿ ಒಂದು 12 ನಿಮಿಷಗಳ ಕಾಲ ಆ ದ್ವಾರಗಳಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೆ ಆದ್ರೆ 12 ಅಂತಕ್ಕಂಥದ್ದು ನಾನು ಆಗಲಿಲ್ಲ. 12 ಗಂಟೆಯಲ್ಲಿ 12 ರಾಶಿಗಳು ಅಂದ್ರೆ 6 ಲಗ್ನಗಳು ಬರುತ್ತೆ ಒಂದು ದಿನಕ್ಕೆ. ಈ 6 ಲಗ್ನಗಳು ಮುಖ್ಯವಾಗಿ ನಾವು ಗಮನಿಸಿದಾಗ ಆ 6 ಲಗ್ನಗಳು ಶ್ರೇಷ್ಠವಾದದ್ದು. ಇನ್ನು 6 ಲಗ್ನಗಳಲ್ಲಿ ನಾವು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಈಗ ಮೇಷಲಗ್ನ, ವೃಷಭ ಲಗ್ನ, ಮಿಥುನ ಲಗ್ನ 12 ಲಗ್ನಗಳು ಬಂದ್ರೆ ಈ 6 ಲಗ್ನಗಳು ಮಾತ್ರ ಮನುಷ್ಯನಿಗೆ ಶ್ರೇಷ್ಠವಾದದ್ದು ಇರುತ್ತೆ. ಈ 6 ಲಗ್ನದಲ್ಲಿ ಉತ್ತಮೋತ್ತಮ ಮಧ್ಯಮ ಅಂತಕ್ಕಂಥದ್ದು ಇರುತ್ತೆ. ಈ ಉತ್ತಮೋತ್ತಮವಾದ ಸಮಯ ಯಾವುದಪ್ಪ ಅಂದಾಗ, ಯಾವುದೋ ಸಮಯ ಸಿಕ್ಲಿಲ್ಲ ಅಂತ ಇದ್ದಾಗ ಏನಾಗುತ್ತೆ, ಬ್ರಾಹ್ಮಿ ಮುಹೂರ್ತ, ಅಭಿಜಿನ್ ಮುಹೂರ್ತ, ಗೋಧುಳಿ ಮುಹೂರ್ತ ಅಂತಕ್ಕಂಥ 3 ಮುಹೂರ್ತಗಳು ಬರುತ್ತೆ. ಇದ್ಯಾವುದು ಸಿಗದೇ ಇದ್ದಾಗ, ಇದು ದೇವರು ನಿರ್ಧಾರ ಮಾಡಿರ್ತಕ್ಕಂಥದ್ದು, ಮನುಷ್ಯ ಕಾಲ್ಪನಿಕವಾಗಿ ನಿರ್ಧಾರ ಮಾಡಿರ್ತಕ್ಕಂಥದ್ದಲ್ಲ. ಹಾಗಾಗಿ ಆ ನಿರ್ಧಾರಿತವಾದಂಥ ಸಮಯದಲ್ಲಿ ಬ್ರಾಹ್ಮಿ ಅಭಿಜಿನ್ ಗೋಧೂಳಿ, ಈ ಗೋಧೂಳಿ ಲಗ್ನಕ್ಕೆ ಸಮಯವಾಗಿ 4 ದ್ವಾರಗಳು. ಆಕ್ಚುಲಿ ಏನಂದ್ರೆ 5:30 6:45 ಅಂತಾರೆ, ಅಲ್ಲ 5:30 9 ಗಂಟೆ ತನಕ ಕೂಡ ನೀವು ಗೋಧೂಳಿ ಲಗ್ನನೇ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಒಂದು ಲಗ್ನ ಸಂಪೂರ್ಣವಾಗಿ 2.5 ತಾಸು ಇರುತ್ತೆ. ಆ ಲಗ್ನ ಪ್ರಾರಂಭ ಆಯ್ತು ಅಂತ ಇಟ್ಕೊಳ್ಳಿ, ನಾವು ಇವಾಗ 6 ಗಂಟೆಗೆ ಲಗ್ನ ಪ್ರಾರಂಭ ಆದ್ರೆ 8 ಗಂಟೆ ತನಕ ಅದೇ ಲಗ್ನ ಇರುತ್ತೆ. ಆ ಲಗ್ನದ ಆದಿಭಾಗದಲ್ಲಿ ಪ್ರಾರಂಭವಾದಂಥ ಗೋಧೂಳಿ ಲಗ್ನವೇ ಆ ಲಗ್ನಕ್ಕೆ ಪ್ರಧಾನವಾದಂಥ ದೇವತೆ ಆಗಿರುತ್ತೆ. ಹಾಗಾಗಿ ಆ ಸಮಯದಲ್ಲಿ 4 ದ್ವಾರಗಳಲ್ಲಿ ಅಟ್ಲೀಸ್ಟ್ ನೀವು ಕನಿಷ್ಠ ಅಲ್ಲಿ ಹೋಗಿ ನಮಸ್ಕಾರ ಹಾಕೊಂಡಾದ್ರೂ ಬಂದಾಗ್ಲೂ ಕೂಡ ಇದು ಯಾರು ಮಾಡೋದೇ ಇಲ್ಲ. ಹೋದ್ವಿ, ನಾವು ದರ್ಶನ ಮಾಡ್ಕೊಂಡು ಬಂದ್ವಿ ಅಂತಾರೆ ಹೊರತು ಅಲ್ಲೂ ಕೂಡ ಅಚಾತುರ, ಬೇಗ ಆಗ್ಬೇಕು. ಕೆಲವ್ರಿಗೆ ಅದು ಕೂಡ ಈಗ ಕೆಲವ್ರಿಗೆ ಅಲ್ಲಿ ದರ್ಶನ ಆಗಲ್ಲ, ಯಾಕಂದ್ರೆ ವಿಪರೀತವಾದಂತ ರಶ್ ಇರ್ತಕ್ಕಂಥದ್ದಾಗುತ್ತೆ. ಆದ್ರೂ ಆ ಮಾರ್ಗಕ್ಕೆ ನೀವು ಆ ಸನ್ನಿಧಾನಕ್ಕೆ ಹೋಗಿ ಬಂದ್ರೇನೆ ಎಷ್ಟೋ ಪುಣ್ಯ. ನಾನು ಆಗ್ಲೇ ಹೇಳಿದೆ, ದೇವರ ದರ್ಶನಕ್ಕಿಂತ ಶಿಖರ ದರ್ಶನಕ್ಕೆ ಅಷ್ಟು ಪ್ರಾಮುಖ್ಯತೆ ಇರ್ತಕ್ಕಂಥದ್ದು. ಹಾಗೆ ಪ್ರಾಕಾರ ಪ್ರದಕ್ಷಿಣೆ, ಶಿಖರ ದರ್ಶನ, ರಂಗನಾಥನ ದರ್ಶನ, ನಂತರ ನಾವು ಬಂದಿದ್ದೀವಿ ಅಂತಕ್ಕಂಥ ಸಾಕ್ಷಿ, ಇಷ್ಟು ಮಾಡಿಕೊಂಡು ಬಂದ್ರೆ ನಿಮ್ಮ ಎಲ್ಲ ಬದುಕು ಕೂಡ ಹಸನಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇರಲ್ಲ. ಸರಿ ಗುರುಜಿ, ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ತ್ರಿರಂಗ ದರ್ಶನದ ಕುರಿತು ತಿಳಿಸಿಕೊಡೋದಾದ್ರೆ ಏನ್ ಹೇಳ್ತೀರಾ? ವರ್ಷಕ್ಕೊಮ್ಮೆ ಆದ್ರೂ ಮಾಡಿ. ಯಾಕಂದ್ರೆ ಧನುರ್ಮಾಸ ನಾನು ಅದನ್ನೇ ಹೇಳಿದೆ, ಸಂಚಿತ ಜನ್ಮಾದಿಗಳಿಂದ ಎಲ್ಲವೂ ಪರಿಹಾರ ಆಗ್ಬಿಡುತ್ತೆ. ಗುರು ನಮ್ಮೊಟ್ಟಿಗೆ ಇರ್ತಾನೆ. ಯಾಕಂದ್ರೆ ಗುರು ಅಂದ್ರೆ ಬೆಳಕು, ಯಾವಾಗ ಬೆಳಕಿನಲ್ಲಿ ಗುರು ಇರ್ತಾನೋ ನಮ್ಮ ಎಲ್ಲ ಬದುಕು ಕೂಡ ಬೆಳಕುಮಯವಾಗುತ್ತೆ. ಹಾಗಾಗಿ ಧನುರ್ಮಾಸದಲ್ಲಿ ವರ್ಷಕ್ಕೊಮ್ಮೆ ಆದ್ರೂ ನೀವು ಒಂದ್ಸಲ ದರ್ಶನ ಮಾಡಿದ್ರೆ
12 ವರ್ಷಗಳ ಕಾಲ ಮಾಡಿರಬಹುದಾದಂತಹ ಸಮಸ್ತ ವಿಧವಾದಂಥ ಪಾಪಾದಿಗಳಿಂದ ವಿಮುಕ್ತಿ ಅಂತ ಹೇಳುತ್ತೆ. ನೀವು ವರ್ಷಕ್ಕೊಮ್ಮೆ ಮಾಡಿಬಿಟ್ರೆ ನಿಮ್ಮ ಬದುಕು ಹಸನಾಗೋಯ್ತು. ನೀವು ವರ್ಷ ಪೂರ್ತಿ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂತ ಇಟ್ಕೊಳ್ಳಿ, ವರ್ಷಕ್ಕೊಮ್ಮೆ ರಂಗನಾಥನ ದರ್ಶನ ಮಾಡಿ ಪರಿಹಾರ ಆಗ್ಬಿಡುತ್ತೆ. ಸಂಕ್ಷಿಪ್ತವಾಗಿ ನಾವು ಸರಳವಾಗಿ ಮಾಡಬಹುದಾದಂಥ, ದೇಹವನ್ನು ದಂಡಿಸು ಮಾಡಬಹುದಾದಂಥ ಒಂದು ದರ್ಶನ ಅಂದರೆ ಇದು ತ್ರಿರಂಗ ದರ್ಶನ. ಹಾಗಾಗಿ ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಈ ದರ್ಶನ ಮಾಡಿದ್ದೆ ಆದರೆ ಖಂಡಿತ ಎಲ್ಲ ವಿಧದಲ್ಲೂ ಕೂಡ ಅವರಿಗೆ ಸುಖ, ಆನಂದ, ಶಾಂತಿ, ನೆಮ್ಮದಿ ಇದೆಲ್ಲವೂ ಕೂಡ ಸಿಗ್ತಕ್ಕಂಥದ್ದು. ಸರಿ ಗುರೂಜಿ, ಇನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತ್ರಿರಂಗ ದರ್ಶನದ ಕುರಿತಂತೆ ಸಾಕಷ್ಟು ವಿಚಾರವನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಪ್ಪ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನದ ವಿಶೇಷತೆಯ ಜೊತೆಗೆ ತ್ರಿರಂಗ ದರ್ಶನ ಅಂದ್ರೆ ಏನು, ಯಾವ ರೀತಿಯಾಗಿ ತ್ರಿರಂಗ ದರ್ಶನವನ್ನ ಮಾಡಬೇಕು, ಇದನ್ನು ಮಾಡುವುದರಿಂದ ಮನುಷ್ಯನಿಗೆ ಯಾವ ರೀತಿಯಾದಂತಹ ಲಾಭಗಳು ಆಗುತ್ತೆ ಅಂತ ಹೇಳಿ ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.